ನಮಸ್ತೆ, ನಾನು ನಿಮ್ಮ ರೇಷ್ಮಾ. ಹಾಗೆ ಯಾವಾಗ ತುಂಬ ದಿನ ಆಯ್ತಾಯ್ತಾ ವೀಡಿಯೋ ಮಾಡಿದೆ. ಹಾಗೆ ಈಗ ನಾನು ಮನೆಗೆ ಹೋಗಿ ತೋಟಕ್ಕೆ ಹೋಗಿದ್ದೆ. ತೋಟದಲ್ಲಿ ಹೋಗಿ ಅಮ್ಮ ಮೀನು ಉಂಟ ನೋಡಿ ಬಾ ಹೇಳಿದರು. ಅಮ್ಮ ಕೂರಿ ಇಟ್ಟಿದ್ದೇನೆ ಹೇಳಿದರು. ಹಾಗೆ ಬಂದು ಕೂರಿಯಲ್ಲಿ ನೋಡ್ತೇನೆ, ಇಲ್ಲಿ ನೋಡಿ ಅಂತೆ ಒಳ್ಳೆ ಅದು ಹೊರಗೆ ಬರಲಿಕ್ಕೆ ಟ್ರೈ ಮಾಡ್ತುಂಟಾಯ್ತಾ. ಇದು ಚಂದ ಒಂದು 2-3 ಮೀನು ತಿಂದು ಹೊಟ್ಟೆ ಬಾಕನಾಗೆ ಮಾಡಿದ್ದೆ. ಇಲ್ಲಿ ನೋಡಿ ಅಂತೆ ಹೊರಗೆ ಬರಲಿಕ್ಕೆ ಆಗ್ತಾನೆ ಇಲ್ಲ ಅದಕ್ಕೆ. ಮತ್ತೆಂತ ಮಾಡೋದು, ಅದನ್ನೆಂತ ಮಾಡಲಿಕ್ಕೆ ಸಾಗೋದಿಲ್ಲಲ್ಲ. ಹಾಗೆ ಮತ್ತೆ ಬಿಟ್ವಿ ಅದನ್ನು. ಸೊ ನಾನು ತಿಳ್ಕೊಂಡೆ ಇವತ್ತು ಮೀನು ಸಿಗ್ಬೋದಾ ಅಂತ. ಮೀನಿನ ಬದಲಿಗೆ ಒಳ್ಳೆ ಉಂಟು ಇದರಲ್ಲಿ. ಹಾಗೆ ಬಿಟ್ವಿ, ಮತ್ತೆಂತ ಮಾಡೋದು. ಹಾಗೆ ಮತ್ತೆ ನೋಡಿ, ಇನ್ನೊಮ್ಮೆ ಮಳೆ ಬರುವಾಗ ಮೀನು ಹತ್ತದ ನೋಡಿ, ಅದನ್ನೆಲ್ಲ ವಾಪಸ್ ನೀರಿಗೇನೆ ಬಿಟ್ಟು ಹೇಗೇನಿಟ್ಟೆ ಕೂರಿಯನ್ನು. ಆ್ಯಕ್ಚುಲಿ ಈಗ ಮಳೆ ಕಮ್ಮಿ ಆಗಿತ್ತಲ್ಲ, ಹಾಗೆ ಅಷ್ಟೊಂದು ನೀರು ಇರಲಿಲ್ಲ. ಆದರೂ ಇಟ್ಟು ಬಿಟ್ಟದೆ, ನೈಟಲ್ಲೆಲ್ಲ ನೀರು ಬಂದರೆ ಮೀನು ಹತ್ಬೋದು ಅಂತ ಹೇಳಿ. ಹಾಗೆ ನಿಮ್ಮ ಮನೆಯಲ್ಲಿ ಇದಕ್ಕೆ ಏನು ಹೇಳೋದು ಅಂತ ಒಂದು ಹೇಳಿ ಆಯಿತಾ, ನೀವು ಕೂಡ ಕಮೆಂಟ್ ಮಾಡಿ. ಹಾಗೆ ಮತ್ತೆ ಕೊಕ್ಕ ಕೊಯ್ಯುವ ಅಂತ ಹೇಳಿ ತೋಟದಲ್ಲಿ ತುಂಬ ಕೊಕ್ಕ ಇತ್ತು. ಹಾಗೆ ಕೊಕ್ಕ ಕೊಯ್ದ್ವಿ. ತಮ್ಮ ಎಲ್ಲ ಮರಕ್ಕೆ ಎಲ್ಲ ಕುಯ್ತಿದ್ದ. ಮತ್ತು ಮಳೆ ಸ್ಟಾರ್ಟ್ ಆಗುವಾಗ ನೋಡಿ ಅಂತೆ ಉಂಬೂರು ತೋಟದಲ್ಲಿ. ಮತ್ತು ಈ ಅಳಿಲುಗಳನ್ನು ಹೇಳಿ ಸುಖ ಇಲ್ಲ, ಇಲ್ಲಿ ನೋಡಿ ಅಂತೆ. ಮತ್ತು ನಾನೊಂದು ಐ ಟೆಸ್ಟ್ ಕೊಡ್ತೇನೆ ಆಯಿತಾ. ಇದು ಎಂತ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ಆಯಿತಾ. ಅದು ಹಾಗೆ ಸ್ವಲ್ಪ ಹುಲ್ಲು ನಡುವ ಅಂತ ಹೇಳಿ, ನಮ್ಮ ಮನೆಯಲ್ಲಿ ದನ ಉಂಟಲ್ಲ ಅದಕ್ಕೋಸ್ಕರ. ಕಣಿಯಲ್ಲಿ ಅಷ್ಟೇನು ನೀರೇನಿಲ್ಲ, ಬಟ್ ಮಳೆ ಸ್ವಲ್ಪ ಕಮ್ಮಿ ಅಲ್ಲ, ಹಾಗೆ. ನಿನ್ನೆಯ ಗಾಳಿ ಮಳೆಗೆ ಒಂದು ಕಮ್ಮು ಹೋಗಿದೆ ನೋಡಿ ಅಂತೆ. ತೋಟ ಇದ್ದವರಿಗಿದ್ರೂ ಗೊತ್ತಾಗ್ಬೋದಾಯ್ತಾ. ಒಂದು ಕಮ್ಮು, ಅದು ಕೂಡ ಅಡಿಕೆ ಇದ್ದ ಗಿಡ ಹೋಗುವಾಗ ಎಷ್ಟು ಬೇಜಾರಾಗ್ತದಲ್ಲ. ಹಾಗೆ ತೋಟದಲ್ಲಿ ಲಿಂಬೆ ಹುಳಿ ತುಂಬ ಆಗಿತ್ತಾಯ್ತಾ. ಹಾಗೆ ಅದನ್ನೆಲ್ಲ ಕೊಯ್ಯುವ ಅಂತ ಹೇಳಿ ತುಂಬ ಆಗಿತ್ತು. ಹಾಗೆ ಒಂದು ತೊಟ್ಟೆ ಲಿಂಬೆ ಹುಳಿಯನ್ನು ಕೊಯ್ದುಕೊಂಡು ಹೋದೆ. ಮತ್ತೆಂತ ಮಾಡೋದು, ಅಟ್ಲೀಸ್ಟ್ ಅದಾದರೂ ಇರಲಿ ಅಂತ ತೋಟಕ್ಕೆ ಬಂದದಕ್ಕೆ. ಈ ಸರ್ತಿ ಕೂಡ ಬಡ್ಡು ಹುಳಿ ಆಗಿದೆ ಆಯಿತಾ. ಉಪ್ಪಿನಕಾಯಿದು ಬಡ್ಡಿ ಹುಳಿ ಅಂದರೆ ಉಪ್ಪಿನಕಾಯಿ ಮಾಡಲಿಕ್ಕೆ ಯೂಸ್ ಮಾಡುವಂಥ ಹುಳಿ. ಬೇಕಾದರೆ ನೀವು ಕೂಡ ಹೇಳ್ಬೋದು. ಹಾಗೆ ತೋಟಕ್ಕೆಲ್ಲ ಹೋಗಿ ಬಂದು ಒಂದು ಕರ್ಜಿಕಾಯಿ ಬಿಟ್ವಿ. ಇದಕ್ಕೆ ನಾವು ಕರ್ಜಿಕಾಯಿ ಅಂತ ಹೇಳೋದು. ಹಾಗೆ ಹಲಸಿನ ಹಣ್ಣಿನ ಸೀಸನ್ ಅಂತ ಹೇಳುವಾಗ ನಮ್ಮ ಮನೆಯಲ್ಲಿ ಈ ರೀತಿ ಬಾಳೆ ಎಲೆಯಲ್ಲೆಲ್ಲ ಕರೆದು ಹಾಕಿ ಒಂದು ಒಲೆಯಲ್ಲಿಟ್ಟು ಗಟ್ಟಿ ಹಿಟ್ಟು ಮಾಡ್ತಾರೆ ಆಯಿತಾ. ಹಾಗೆ ಒಲೆಗೆ ಇಟ್ಟು ಇದನ್ನು ಬೇಯಿಸಿ, ಇದು ನಾವು ನೈಟಲ್ಲಿ ಮಾಡಿದ್ದು ಮಾರ್ನಿಂಗಿಗೆ ಅಂತ ಹೇಳಿ. ಹಾಗೆ ನೈಟಿಗೆಲ್ಲ ಮಾಡಿ ಇಟ್ಟರೆ ಮಾರ್ನಿಂಗಿಗೆ ಚೆಂದ ಬೆಂದಿರ್ತದೆ. ಹಾಗೆ ನನಗೆ ಈ ರೀಲ್ಸ್ ನೋಡ್ತಾ ಟಿಕ್ಕ ತಿನ್ನುವಂತ ಆಯ್ತಾಯ್ತಾ. ಅದಕ್ಕೆ ನಾನು ತಮ್ಮ ಎಲ್ಲ ಸೇರಿ ಮಿಕ್ಸ್ ಎಲ್ಲ ಮಾಡಿ ಒಂದು ಮಾಡುವ ಅಂತ ಹೇಳಿ ಇಡೀ ಕೋಳಿ ತಂದದ್ದು ಮಿಕ್ಸ್ ಮಾಡಿದ್ದೆ. ಮಿಕ್ಸ್ ಮಾಡಿದ್ರಲ್ಲಿ ನಿಮಗೆ ಗೊತ್ತಾಗೋದು ಎಂತೆಲ್ಲ ನಮ್ಮ ಜೊತೆ ಸ್ವಲ್ಪ ಐಟಮ್ಸ್ ಇದ್ದದ್ದು, ಮೆಣಸಿನ ಹುಡಿ ಹಾಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಮೊಸರೆಲ್ಲ ಹಾಕಿ ಮಿಕ್ಸ್ ಮಾಡಿ ಚೆಂದ ಚಿಕನಿಗೆ ಹಚ್ಚಿ ಬಿಟ್ವಿ ತುಂಬ ಹೊತ್ತು. ಮತ್ತು ಮಸಾಲೆ ಉಂಟಲ್ಲ, ಮಸಾಲೆಯನ್ನು ಎಲ್ಲ ಕಡೆ ಹಾಕಬೇಕು, ಆವಾಗೆಲ್ಲ ಚೆಂದ ಹೀರಿಕೊಳ್ತದೆ. ಅದಕ್ಕೋಸ್ಕರ ನಾನು ಚೆಂದ ಫುಲ್ ಕಟ್ ಮಾಡಿದ್ವಿ. ಇದ್ರ ಕಟ್ ಮಾಡಿದ ಮೇಲೆ ಅದರ ಎಡೆಗೆಲ್ಲ ಚೆಂದ ಫುಲ್ ಏನೆಲ್ಲ ಮಸಾಲೆ ಉಂಟು ಎಲ್ಲ ಹಾಕಿ ಹಾಗೆ ತುಂಬ ಹೊತ್ತು ಇಟ್ವಿ. ಒಂದು 10 to 20 minutes ಇಟ್ಟು ಮತ್ತು ಎಣ್ಣೆಯಲ್ಲಿ ಬಿಟ್ಟದಾಯಿತಾ. ಫಸ್ಟ್ ಟಿಕ್ಕ ಮಾಡುವ ಅಂತ ಆಯಿತು, ಮತ್ತು ತುಂಬ ನೈಟ್ ಆಯಿತು. ಹಾಗೆ ಮತ್ತು ಎಣ್ಣೆಗೆ ಹಾಕಿದ್ವಿ. ನೋಡಿ ಅಂತೆ ಹೇಗೆ ಬಂದಿದೆ ಅಂತ. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೇನೆ ಆಯಿತಾ. ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ. ಥ್ಯಾಂಕ್ ಯು ಆಲ್, ಬಾಯ್.